ತರ ಫೈನಲ್ ಆಗಿ ಬಂದದ. ಇದೆ ನೋಡ್ರಿ ಗಿಂಬಲ್ ಶಾಟ್ ಅಂದ್ರೆ ಗೊತ್ತಾಯ್ತಾ? ಅಲ್ಲಿಂದ ಓಡ್ ಬರೋದೇ ಗಿಂಬಲ್ ಶಾಟ್ ಏನ್ ನಿನಗ? ಇದೆ ಸಾಕು ಓಡ್ ಬರೋದು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಹಳ ಮಂದಿ ಕಮೆಂಟ್ ಮಾಡಕ್ ಕುಂತಿದ್ರಿ, ಯಾಕ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಯಾವ ತರ ಮಾಡೋದು ಹೇಳ್ಕೊಡ್ರಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ. ಮತ್ತೆ ಮನೆಗೆ ಯಾವ್ದು ಬ್ಲೌಸ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಆನ್ಲೈನ್ ಇಂದ ಬಹಳ ಟ್ರೆಂಡಿಂಗ್ ಆಗಿರೋ ಈ ಸೀರೆನ ತರ್ಸ್ಕೊಂಡಿದ್ದೆ. ಮನೆಗೆ ಯಾವ ಬ್ಲೌಸ್ ಪೀಸ್ ಇರ್ಲಿಲ್ಲ, ಮತ್ತೆ ಏನ್ ಮಾಡೋದು, ಎಲ್ರು ಬಹಳ ಮಂದಿ ಕಮೆಂಟ್ ಮಾಡಕ್ ಕುಂತಿದ್ರಿ ಅಂತ ಈ ಸೀರೆದು ಬ್ಲೌಸ್ ಪೀಸ್ ಯಾವ ತರ ಮಾರ್ಕ್ ಮಾಡೋದು ಮತ್ತೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಇನ್ನೊಂದು ಸ್ಲೀವ್ ಟ್ರೆಂಡಿಂಗ್ ನಾಗ ಅದ ಇದೇ ಸೀರೆದು, ಅದು ಬಿ ಹೇಳ್ಕೊಡ್ತೀನಿ. ಮತ್ತ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಮಾವ ಏನ್ ಮಾಡಕ್ ಕುಂತಾರ ಅಂತ ಫೋನ್ ಮಾಡಿದೆ. ನಮ್ಮ ಮಾವಗ ಆರ್ಡರ್ ಕಮ್ಮಿ ಬೀಳಾಕುಂತಾವ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಾ ಮಾವ ಬ್ಲಾಗ್ ಮಾಡಮ್ಮ ಇವತ್ತು ಅಂತ ಕರ್ದೆ ನಮ್ಮ ಮಾವಗ. ಇನ್ನೇನ್ ಬರಕ್ ಕುಂತಾರೇನೋ. ಸೊ ನಮ್ಮ ಮಾವ ಬಂದ್ಮ್ಯಾಗ ವಿಡಿಯೋ ಸ್ಟಾರ್ಟ್ ಮಾಡಮ್ ಬರ್ರಿ. ಏನ್ರಿ ಮೇಡಮ್? ಏನಿಲ್ಲ, ಬ್ಲಾಗ್ ಮಾಡಕ್ ಕುಂತೀನಿ ಇವತ್ತು ಈ ಸೀರಿದು. ನೋಡ್ರಿ ನಮ್ ಮೇಡಮ್ ಅವರು ಬ್ಲಾಗ್ ಮಾಡಕತ್ತಾರ. ನಮ್ಗ ಮಾಡಕ್ ಕೆಲಸ ಇರ್ಲಿಲ್ಲ, ಯಾಕಂದ್ರೆ ಆರ್ಡರ್ಗಳು ಬಿಳಲಾಗಿದ್ವು. ಅದಕ್ಕೋಸ್ಕರ ಫೋನ್ ಮಾಡಿ ನಾನು ಬ್ಲಾಗ್ ಮಾಡಕತ್ತೀನಿ, ಕ್ಯಾಮ್ರಾಮನ್ ಆಗಿ ಬಾ ಅಂತ ಕರ್ಸೋದು. ಏನೇನ್ ಮಾಡೋದು, ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಮಾಡೋಣ ಅಂತ ಬಂದಿನಿ. ಈಗ ನಮ್ ಮೇಡಮ್ ಅವ್ರಿಗೆ ಈ ಸೀರೆ ಹೊಸಲ ವಿಡಿಯೋ ಮಾಡೋ ಟೈಮಿಗೆ ಗೆದ್ದಿದ್ರು, ಅದಕ್ಕೋಸ್ಕರ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ. ಅದಕ್ಕೆ ಆನ್ಲೈನ್ ಇಂದ ಈ ಸೀರೆ ಟ್ರೆಂಡಿಂಗ್ ಆಗಿರೋ ಸೀರೆ, ಈ ಸೀರೆನ ತಗೊಂಡಿನಿ. ಟ್ರೆಂಡಿಂಗ್ ಆಗದ ಏನೋ ಗೊತ್ತಿಲ್ರಿ, ಆ ಬಂಗಾರ ಕಲರ್ ನೋಡ್ಬಿಟ್ಟು ಬಂಗಾರಕ್ಕೆ ಮರ ಆಗ್ಯಾಳ. ಹಂಗಂತೇನಿಲ್ಲ, ಇದು ಸೀರೆ ಟ್ರೆಂಡಿಂಗ್ ನಾಗಿತ್ತಲ್ಲ ಅದಕ್ಕೆ ತಗೊಂಡೆ ಅಷ್ಟೇ. ಇವಾಗ ಅದ್ರದ್ದು ಬ್ಲೌಸ್ ಯಾವ ತರ ಹೊಲಿಬೇಕು ಅಂತ ಹೇಳ್ಕೊಡ್ತಾಳ. ಹೌದ್ರಿ, ಬರ್ರಿ ನೋಡಮ್ರಿ ಯಾವ ತರ ಹೇಳ್ತಾಳ. ಚಲೋ ಐತೆ ಅಂದ್ರೆ ಟ್ರೈ ಮಾಡ್ರಿ, ಚಲೋ ಇರ್ಲಿಲ್ಲ ಅಂದ್ರೆ ಬಿಡಾಕ್ರಿ. ಆಯ್ತು ಅಷ್ಟೇ ರೀ. ಅಷ್ಟೇ ರೀ, ಚಲೋ ಇರ್ತದ ಏನಾಗುತ್ತಿಲ್ಲ. ಓಕೆ, ನೀವು ವಿಡಿಯೋ ನೋಡ್ರಿ, ಆಮೇಲೆ ಡಿಸೈಡ್ ಮಾಡ್ರಿ. ಬರ್ರಿ 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 ಬರ್ರಿ. ಆಯ್ತ್ರಿ. ಇವಾಗ ಬ್ಲೌಸ್ ಪೀಸ್ ಮಾರ್ಕ್ ಮಾಡಕ ನಾನು ಅಳತೆ ಬ್ಲೌಸ್ ಮೇಲೆ ಮಾರ್ಕ್ ಮಾಡಕ್ ಕುಂತೀನಿ. ಅದಕ್ಕ ನಾನು ಅಳತೆ ಬ್ಲೌಸ್ ಬಿ ತಗೊಂಡಿನಿ. ಸೊ ಬರ್ರಿ ಇವಾಗ ಯಾವ ತರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ ರೀ, ಬನ್ನಿ ನೋಡ್ರಿ, ಮಾರ್ಕ್ ಮಾಡ್ರಿ ಬರ್ರಿ. ಸೊ ಇವಾಗ ಫಸ್ಟ್ ಈ ಉಕ್ಸ್ ಪಟ್ಟಿಯಿಂದ ಈ ಇದು ಕಂಕ್ಳು ಪಟ್ಟಿವರೆಗೂ ನೋಡ್ಕೋಬೇಕು ಎಷ್ಟ್ ಇಂಚ್ ಇರ್ತದಂತ. ಒಂದ್ ಸ್ವಲ್ಪ ಈ ತರ ಎಳಿಬೇಕು. ಅವಾಗ ಇದು ನಂದು 8 ಇಂಚ್ ಬಂದದ, ಪ್ಲಸ್ 2 ಇಂಚ್ ಸ್ಟಿಚಿಂಗ್ ತಗೋಬೇಕು. ಅದನ್ನ ಈ ತರ ಡಬಲ್ ಫೋಲ್ಡ್ ಆಗಿ, ಅಂದ್ರೆ ಡಬಲ್ ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಭುಜದಿಂದ ಈ ಬಾಟಮ್ ವರ್ಗು ಎಷ್ಟು ಇಂಚ್ ಇರ್ತದ ಅಂತ ನೋಡ್ಕೋಬೇಕು. ಇದು ಅರ್ಧ ಹೋಗ್ಯದ. ಇಲ್ಲಿಂದ 12 ಇಂಚು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ, ಅದು ಬಿ ಸ್ಟಿಚಿಂಗ್. ಇವಾಗ ಇದಕ್ಕ ಒಂದು ಲೈನ್ ಹಾಕಂ. ಈ ಸ್ಕೇಲ್ ನಾನು ನಮ್ಮ ಮಾವ ಕೊಡ್ಸಿದ್ದು, ಈ ಲೈನಿಂಗ್ ಅದ ತರಕ್ ಹೋದಾಗ ತಗೊಂಡಿದ್ದು. ಸೊ ಇವಾಗ ಇದಕ್ಕ ಒಂದು ಸ್ಟ್ರೈಟ್ ಲೈನ್ ಹಾಕ್ಬೇಕು. ನೆಕ್ಸ್ಟ್ ಬಂದು ಈ ನಿಮ್ದು ಡೀಪ್ ಎಷ್ಟು ಇರ್ತದ, ನಿಮ್ ಡೀಪ್ ನೋಡ್ಕೊರಿ. 3.5 ಇಂಚು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇದಕ್ಕೆ ಇವಾಗ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಸೊ ಈ ತರ. ಮತ್ತ ನೆಕ್ಸ್ಟ್ ಬಂದು ಕಂಕ್ಳು ಪಟ್ಟಿ ಈ ತರ ಅಳತೆ ಬ್ಲೌಸ್ ನೇ ತಗೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಅದಕ್ ಬಿ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಲ್ಲ. ಅದಾದ್ಮ್ಯಾಗ ಶೋಲ್ಡ್ರು 5 ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ, ಮತ್ತೆ ಈ ಕಡೆಯಿಂದ 2.5 ಮತ್ತೆ ಅದಕ್ಕ ಅರ್ಧ ಇಂಚ್ ಎಕ್ಸ್ಟ್ರಾ. ಇವಾಗ ಇದಕ್ಕೆಲ್ಲ ಸ್ಟ್ರೈಟ್ ಆಗಿ ಲೈನ್ ಹಾಕಂ. ಸೊ ನೋಡ್ರಿ, ಈ ತರ ಸ್ಟ್ರೈಟ್ ಆಗಿ ಎಲ್ಲದಕ್ಕೆ ಲೈನ್ ಹಾಕ್ಬೇಕು. ಚಲೋ ಹೇಳ್ಕೊಡಕ್ ಕುಂತೀನಿ ಮಾವ. ನನ್ಗ್ ಗೊತ್ತಿಲ್ಲ, ನೋಡ್ಬಿಟ್ಟು ನೋಡೋರ್ ಹೇಳ್ತಾರ. ಸೊ ನೋಡ್ರಿ ಈ ತರ. ಮಕ್ಕ ಇದು ಬ್ಯಾಕ್ ಸೈಡ್, ಇವಾಗ ಫ್ರಂಟ್ ಸೈಡ್ ಮಾರ್ಕ್ ಮಾಡೋದು. ಎರಡು ಒಂದೇ ಕಡೆನಾ? ಎರಡು ಒಟ್ಟಿಗೆ ಮಾಡ್ತೀನಿ. ಇದು 5 ಇಂಚ್ ತಗೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 5 ಇಂಚು. ಇದಕ್ಕ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಂ. ಈ ತರ. ಸಾಬನ್ ಏನದು? ಅಲ್ಲ, ಇದಾ ಮಾರ್ಕರ್. ಇದು ಸಾಬನ್ ಬರಕತ್ತ ಅದಂಗೆ ಮಾರ್ಕರ್. ಮಕ್ಕ ಇದಕ್ಕ ಒಂದು ಅರ್ಧ ಇಂಚಿಗೆ ರೌಂಡ್ ಆಗಿ ಈ ತರ ಮಾರ್ಕ್ ಹಾಕೋಬೇಕು. ಇದು ಫ್ರಂಟ್ ಅಲ್ಲ, ಶೇಪಿಗೆ ಇದು ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಅರ್ಧ ಇಂಚ್, ಇಲ್ಲಿಂದ ಇದು ಅರ್ಧ ಇಂಚು. ಮಕ್ಕ ನೆಕ್ಸ್ಟ್ ಅಳತೆ ಬ್ಲೌಸ್ ಇರ್ತದಲ್ಲ, ಅದನ್ನ ಈ ತರ ಉಲ್ಟಾ ಹಾಕೊಂಡು ಈ ತರ
ರೌಂಡಿಗೆ ಮಾರ್ಕ್ ಹಾಕೋಬೇಕಿದು ಈ ತರ ರೌಂಡಿಗೆ ನೋಡ್ರಿ ಅದು ಶೇಪ್ ಹೆಂಗಿರ್ತದ ಹಂಗೆ ಅದ್ರ ಮ್ಯಾಗ ಇನ್ನೊಂದ್ ಸ್ವಲ್ಪ ತಿದ್ದಮ್ ಇದ್ರ ಮ್ಯಾಗ. ಸೊ ಈ ತರ. ಆಮ್ಯಾಗ ನೆಕ್ಸ್ಟ್ ಈ ಉಕ್ಸ್ ಪಟ್ಟಿ ಇರ್ತದಲ್ಲ, ಈ ಉಕ್ಸ್ ಪಟ್ಟಿಯಿಂದ ಈ ಕ್ರಾಸ್ ಪಟ್ಟಿವರೆಗೂ ಈ ತರ ಒಂದು ಮಾರ್ಕ್ ಹಾಕೋಬೇಕು. ಆಮ್ಯಾಗ ಸೇಮ್ ನೆಕ್ಸ್ಟ್ ಈ ಡಾಟ್ ಇರ್ತದಲ್ಲ ಸೆಂಟ್ರಿನಾಗ, ಈ ಡಾಟ್ರಿಂದ ಈ ಶೋಲ್ಡ್ರು ಈ ಮಾರ್ಕ್ ಇರ್ತದಲ್ಲ, ಈ ಮಾರ್ಕ್ ಇಂದ ಅದಕ್ಕೊಂದ್ ಮಾರ್ಕ್ ಹಾಕೊಳ್ಳೋ. ನೆಕ್ಸ್ಟ್ ಕಂಕ್ಳಾಗ ಈ ಸ್ಲೀವ್ ಇಂದ ಈ ಡಾಟ್ಸ್ ಇರ್ತದಲ್ಲ, ಈ ಡಾಟ್ಸಿಗೊಂದು, ಈ ಮೂರಕ್ಕೂ ಒಂದೊಂದ್ ಇಂಚ್ ಎಕ್ಸ್ಟ್ರಾ ಕೊಡೋಮ್ ಸ್ಟಿಚಿಗೆ ಈ ತರ ನೋಡ್ರಿ. ಮಕ್ಕ ಇದಕ್ಕ ಒಂದ್ ಶೇಪ್ ಕೊಡೋಮ್. ಸೊ ನೋಡ್ರಿ ಈ ತರ. ಮಕ್ಕ ಇದು ಡಾಟ್ಸ್ ಹಿಡಿಯಕ 3 ಇಂಚ್ ಇಲ್ಲಿಂದ 3 ಇಂಚು, ಆಮ್ಯಾಕ ಇಲ್ಲಿಂದ 2 ಇಂಚು, ಇದ್ರಾಗೆ 1 ಇಂಚು. ಓಕೆ, ಆಮ್ಯಾಕ ಇಲ್ಲಿಂದ 2.5 ಇಂಚು, ಆಮ್ಯಾಕ 3 ಇಂಚಿಗೊಂದು ಈ ತರ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋ. ಆಮ್ಯಾಕ ಇಲ್ಲಿಂದ ಇಲ್ಲೊಂದು ಡಾಟ್ಸ್, ಇಲ್ಲಿಂದ ಇಲ್ಲೊಂದು ಡಾಟ್ಸ್, 1.5 ಇವೆಲ್ಲ ಈ 3. ಆಮ್ಯಾಕ ಇಲ್ಲಿಂದ ಇಲ್ಲಿಗೆ ಇದೆಲ್ಲ ಡಾಟ್ಸ್ ಇಟ್ಕೋಬೇಕು. ಇದಕ್ಕೆಲ್ಲ ಸ್ಟ್ರೈಟ್ ಆಗಿ ಲೈನ್ ಹಾಕ್ತೀನಿ ನೋಡ್ರಿ ಈ ತರ. ನಿಮ್ಗ ಈ ಡಾಟ್ಸ್ ಬೇಕಂದ್ರೆ ಇಟ್ಕೋಬಹುದು, ಇಲ್ಲಂದ್ರ ಬಿಡ್ಬೋದು ಅಷ್ಟೇ ರೀ. ಇಷ್ಟೇ ನೋಡ್ರಿ. ಮತ್ತೆ ಇಲ್ಲೊಂದು ರೌಂಡ್ ಶೇಪ್ ಕೊಡ್ಬೇಕು 1 ಇಂಚಿಗೆ ಈ ತರ. ಸೊ ನಿಮ್ಗ ಇಲ್ಲಿ ಬ್ಯಾಕ್ ಸೈಡ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಇಟ್ಕೋಬಹುದು. ಇಷ್ಟೇ ನೋಡ್ರಿ ಬ್ಲೌಸ್ ಮಾರ್ಕಿಂಗ್. ಮತ್ತೆ ಕ್ರಾಸ್ ಪಟ್ಟಿ ಇದ್ರಾಗೆ ಹೇಳ್ಕೊಟ್ಬಿಡ್ತೀನಿ ಒಂದೇ ಸರಿ ಎಲ್ಲಾನು. ಕ್ರಾಸ್ ಪಟ್ಟಿ ನೋಡ್ರಿ, ಇಲ್ಲಿಂದ ಒಂದು 3.5 ಇಂಚು ಇಲ್ಲಾಂದ್ರೆ 3 ಇಂಚ್ ತಗೊಂಡು ಈ ತರ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಬೇಕು ಅಷ್ಟೇ ನೋಡ್ರಿ. ಓಕೆನಾ? ಸೊ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನ್ರಿ ಮಾತ್ರ. ಓಕೆ ರೀ, ಐತ್ರಿ ಮಾಡುವ. ಆಯನ್ ಆಯ್ತು, ಆಯ್ ಮಾಡಿ ಸಾಕು, ಮಾರ್ಕ್ ಮಾಡಮ್ ಬಾ. ಆಯ್ತು, ಮಾಡ್ರಿ. ಕಾಣಿಸಲ್ಲ ಹಿಂಗಿಟ್ರೆ ಕ್ಯಾಮ್ರಾ ಹೆಂಗ್ ಕಾಣಿಸದ? ಅನು ಬಂದು ನೋಡ್ತಾನೆ. ನಾನ್ ಕಳಕತ್ತೀನಿ. ಹೌದಾ? ಈಗ ಮನಿಗೆ ಕರ್ಕೊಂಡ್ ಬಂದಿ. ಅನು ಬೆಲ್ಲ ಕೊಡಮ್ಮ, ಉಮ್ಮ ಕೊಡು. ಸರಿ ಆಯ್ತು, ಇವಾಗ ಬಟ್ಟಿ ಮಾರ್ಕಿಂಗ್ ಮಾಡೋದು ನೋಡಮ್ಮ. ಬಾಡಿ ಪಾರ್ಟ್ಸ್ ಮಾರ್ಕ್ ಮತ್ತೆ ಕಟಿಂಗ್ ಎಲ್ಲ ಮುಗೀತು. ಇವಾಗ ಸ್ಲೀವ್ ಯಾವ ತರ ಮಾರ್ಕ್ ಮಾಡೋದು, ಮತ್ತೆ ಇಲ್ಲಿ ನೆರಿಗೆ ಬರ್ತದ, ಅದು ಸ್ಲೀವ್ ಯಾವ ತರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ಬರ್ರಿ ಮಾವ. ಆಯ್ತು. ಇವಾಗ ಇದನ್ನ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಈ ತರ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡು ಅಳತೆ ಬ್ಲೌಸ್ ಇರ್ತದಲ್ಲ ಅದನ್ನ ಈ ತರ ಇಟ್ಟಿಗೆಸಿಂದ ಈ ತರ ಮಾರ್ಕ್ ಮಾಡ್ಬೇಕು. ಓಕೆನಾ? ಓಕೆ. ಆಮೇಕ ಅಳತೆ ಟೇಪ್ ತಗೊಂಡು ಇಲ್ಲಿಂದ ಈ ರೆಡಿ ಮಾರ್ಕ್ ಇರ್ತದಲ್ಲ ಅಲ್ಲಿಂದ 1.5 ಇಂಚು ಮತ್ತೆ ಇಲ್ಲೊಂದು 1.5 ಇಂಚು ತಗೊಂಡು ಇಲ್ಲಿಂದ 1/2 ಇಂಚ್, ಅರ್ಧ ಇಂಚ್ ಮಾರ್ಕ್ ಹಾಕೋಬೇಕು. ಮತ್ತೆ ಈ ಮಾರ್ಕ್ಗೂ ಇಲ್ಲಿ ಬಿ ಅರ್ಧ ಇಂಚ್ ಮಾರ್ಕ್ ಹಾಕೋಬೇಕು. ಆಯ್ತಾ? ಆಮೇಲೆ ಈ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರೋದು, ಈ ಅರ್ಧ ಇಂಚ್ ಎಕ್ಸ್ಟ್ರಾ ಎರಡನ್ನು ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕ್ಬೇಕು. ಆಮೇಕ ಅಳತೆ ಟೇಪ್ ತಗೊಂಡು ಈ ತರ ನೋಡ್ಬೇಕು ಎಷ್ಟ್ ಇಂಚ್ ಅದ, 10 ಇಂಚ್ ಅದಲ್ಲ, ಅದ್ರಾಗ ಡಿವೈಡ್ ಮಾಡ್ಕೋಬೇಕು. ಇವಾಗ ಈ ತರ ಅಳತೆ ಟೇಪ್ ನ ಇಟ್ಕೊಂಡು ಡಿವೈಡ್ ಮಾಡ್ಕೋಬೇಕು. ಇಲ್ಲಿಂದ 1 ಮಾರ್ಕ್ ಹಾಕೋಬೇಕು ಸೆಂಟ್ರಿಗೆ. ಆಮೇಕ ಈ ತರ ಇಲ್ಲೊಂದ್ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದ್ ಸೆಂಟ್ರಿಗೆ ಮಾರ್ಕ್ ಹಾಕೋಬೇಕು. ಆಮೇಕ ಇಲ್ಲೊಂದ್ ಸೆಂಟ್ರಿಗೆ ಮಾರ್ಕ್ ಹಾಕೋಬೇಕು. ಅದಾದ್ಮೇಗ ಇಲ್ಲಿಂದ ಅರ್ಧ ಇಂಚ್ ಮಾರ್ಕ್, ಇಲ್ಲಿಂದ ಅರ್ಧ ಇಂಚ್ ಮಾರ್ಕ್. ಇವಾಗ ಶೇಪ್ ಮಾಡಮ್ ಈ ತರ. ಇದಕ್ ಈ ತರ ಶೇಪ್ ಕೊಡ್ಬೇಕು. ಈ ಶೇಪು ನೀಟಾಗಿ ಬರ್ಬೇಕು ಈ ತರ. ಆಮೇಲೆ ಇಲ್ಲೊಂದು ಈ ಅರ್ಧ ಇಂಚ್ ಮಾರ್ಕ್ ತಗೊಂಡಿರೋದು ಈ ತರ ಮಾರ್ಕ್ ಬರ್ಬೇಕು. ಈ ಅರ್ಧ ಇಂಚ್, ಈ ಅರ್ಧ ಇಂಚ್, ಈ ತರ ಶೇಪ್ ಆ ತರ ಬರ್ಬೇಕು. ಆಮೇಲೆ ಇಲ್ಲೊಂದ್ ಸ್ವಲ್ಪ ಕ್ರಾಸ್ ಆಗಿ ಲೈನ್ ಹಾಕೊಂಡ್ ಇವಾಗ ಇದನ್ನ ಕಟ್ ಮಾಡೋದು. ಕಟ್ ಮಾಡೋದು ಹೆಂಗಂತ ನೋಡಿ.
ಇವಾಗ ನಾನ್ ಮಾರ್ಕ್ ಮಾಡಿ ತೋರ್ಸಿದ್ದು ಸಾದಾ ಅದು, ಆಮ್ಯಾಕ ಅದ್ರ ಮ್ಯಾಗ ನೆರ್ಗಿ ಬರ್ತಾವ. ಇವಾಗ ಅದ್ರದ್ದು ಯಾವ ತರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಮಾವ. ಇವಾಗ ಈ ತರ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 7 ಇಂಚು, ಇಲ್ಲಿಂದ ಇಲ್ಲಿಗೆ 7 ಇಂಚ್ ಆಯ್ತಾ. ಮೆಕ್ಕ ಉದ್ದ ಇಲ್ಲಿಂದ ಇಲ್ಲಿಗೆ ಇದು ಹೇಳ್ಬೇಕಂದ್ರ 13 ಇಂಚು 13 ಇಂಚ್ ಆದ. ಅದಕ್ಕ ಇಲ್ಲಿ ಕಟ್ಟಾಗದಲ್ಲ, ಅದಕ್ಕೆ ಆ ತರ ತೋರ್ಸಕ್ಕುಂತದ ಆಯ್ತಾ. ಆಮೇಲೆ ಇಲ್ಲಿ 4 ಇಂಚಿಗೆ ಒಂದ್ ಮಾರ್ಕ್ ಹಾಕೋಬೇಕು. ಶರತ್ ಕೊಡು. ಇಲ್ಲೊಂದ್ ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಈ ತರ ಲೈನ್ ಹಾಕೋಬೇಕು. ಇಲ್ಲಿಂದ ಈ ತರ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೋಬೇಕು ಆಯ್ತಾ. ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಲೇಸ್ ಇರ್ತದಲ್ಲ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನನ್ಗ ಇದು ಸಪ್ರೇಟ್ ಕೊಟ್ಟಾರ ಅವರು. ಇದನ್ನ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಆಯ್ತು. ಇಷ್ಟ ಇದು ಇಷ್ಟ. ಹೇಳ್ರಿ ಮೇಡಮ್ ಅವರೇ. ಏನಿಲ್ಲ, ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇದೆಲ್ಲ ಇರ್ತದಲ್ಲ, ಇದು ನಾರ್ಮಲ್ ಎಲ್ಲ ಬೇಸಿಕ್ ಇದೆಲ್ಲ. ಇದು ಒಂದ್ರ ಮ್ಯಾಗ ಒಂದು ಅಂದ್ರ ಲೈನಿಂಗು ಮತ್ತ ಫ್ಯಾಬ್ರಿಕ್ 2 ಹಾಕಿ ಟರ್ನ್ ಮಾಡಿ ಸ್ಟಿಚ್ ಮಾಡೋದಷ್ಟೇ ನೋಡ್ರಿ. ಎಕ್ಸ್ಟ್ರಾ ಇರೋದ್ನೆಲ್ಲ ಕಟ್ ಮಾಡ್ಕೊಂಡು ಅದ್ರ ಮ್ಯಾಗೆಲ್ಲ ಸ್ಟಿಚ್ ಹಾಕಿನಿ. ಕಾಣಿಸ್ತದಲ್ಲ, ಇದೆಲ್ಲ ಮಾಮೂಲಿ ಬೇಸಿಕ್ ಗೊತ್ತಿರ್ತದ ಎಲ್ರಿಗೂ. ಸೊ ಅದಕ್ಕೆ ಇದೇನ್ ತೋರ್ಸೋದ್ ಬೇಡ ಅಂತ ಇದೇನ್ ಹೇಳ್ಕೊಟ್ಟಿಲ್ಲ. ಸೊ ನೋಡ್ರಿ ಈ ತರ. ಆಮೇಲೆ ಸ್ಲೀವ್ ಇದೆಲ್ಲ ಬೇಸಿಕ್ ಈ ತರ ಇದೆಲ್ಲ ಸ್ಟಿಚ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮ್ಯಾಗ ಫ್ರಂಟ್ ಇರ್ತದಲ್ಲ, ಫ್ರಂಟ್ ನ ತಗೊಂಡು ಇದು ನಾವ್ ಡಾಟ್ಸಿಗ್ ಮಾರ್ಕ್ ಹಾಕೊಂಡಿರ್ತೀಯಲ್ಲ, ಸೇಮ್ ಅದೇ ತರ ಈ ಕಡೆ ಮಾರ್ಕ್ ಹಾಕೋಬೇಕು. ಅಲ್ಟಿಟೆಪ್ತ ನೀನ್ ಕುದ್ಗಿಗ್ ಹಾಕೊಂಡಿಲ್ಲತ್ತ. ಥ್ಯಾಂಕ್ ಯು. ಸೇಮ್ ಈ ತರ ಇಲ್ಲಿ ಹೆಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ತರ ಇಲ್ಲಿ ಬಿ ಮಾರ್ಕ್ ಮಾಡ್ಕೊಂಡು ಈ ಡಾಟ್ಸ್ ಎಲ್ಲ ಹಿಡಿಬೇಕು ಈ ತರ. ಅದ್ ತೋರಿಸ್ತೀನಿ. ಮಾರ್ಕ್ ಹಾಕೋಬಿಟ್ಟು ಇದೆಲ್ಲ ಸೇಮ್ 3 ಇಂಚು. ಸೊ ಫಸ್ಟ್ ಈ ವಿಭುಜ ತರ ಈ ಶೇಪ್ ಅದಲ್ಲ, ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದ್ ಸ್ಟಿಚ್ ಹಾಕ್ಬೇಕು. ಆಮ್ಯಾಕ ಇಲ್ಲಿ ಕಾಣ್ಸಕುಂತದಲ್ಲ ಇದೊಂದ್ ಸ್ಟಿಚ್ ಹಾಕ್ಬೇಕು. ಆಮೇಲೆ ಇದೆಲ್ಲ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಬೇಕು. ಇದೆಲ್ಲೆಲ್ಲಿ ಮಾರ್ಕ್ ಹಾಕೊಂಡಿರ್ತೀವಿ ಇದೆಲ್ಲ ಇಷ್ಟಿಷ್ಟು ಇಟ್ಕೊಂಡು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಬೇಕು. ಈ ಸೈಡು ಹಂಗೆ ಸೇಮ್ 2 ಸೈಡು ಈ ಸೆಂಟರ್ ಕಟ್ ಮಾಡ್ಕೊಂಡು 2 ಸೈಡು ಹಂಗೆ ಸ್ಟಿಚ್ ಹಾಕ್ಬೇಕು ಅಷ್ಟೇ ರೀ. ಆಯ್ತ್ರಿ? ಓಕೆ ರೀ. ಆಯ್ತ್ರಿ ಸ್ಟಿಚ್ ಹಾಕ್ರಿ. ಆಯ್ತು ಹಾಕ್ತೀನಿ ನೋಡಿ. ಸೇಮ್ ಎಲ್ಲ ಬೇಸಿಕ್ ಇದೆಲ್ಲ ನಾರ್ಮಲ್ ಎಲ್ರಿಗೂ ಗೊತ್ತಿರ್ತದೆ ಇದೆಲ್ಲ ಯಾವ ತರ ಹಿಂಗೆ ಅಂತ. ಅದೇ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಪ್ರಕಾರನ ಸ್ಟಿಚಿಂಗ್ ಹಾಕ್ಬೇಕು. ಅದಲ್ಲ ಅರ್ಧ ಇಂಚ್ ಅದ್ರ ಮ್ಯಾಗೆ ಅರ್ಧ ಇಂಚ್ ಹಿಡಿಬೇಕಷ್ಟೇ. ಅದೊಂದ್ ಸ್ವಲ್ಪ ಅವ್ರಿಗೆ ಎಷ್ಟೆಷ್ಟು ಬೇಕಷ್ಟು ಡಾಟ್ಸ್ ತರ ಅಷ್ಟೇ. ಎಷ್ಟೆಷ್ಟು ಬೇಕು ಅಷ್ಟಲ್ಲ, ಅದ್ ಇಂಚ್ ಲೆಕ್ಕ ಇರ್ತಾವ. ಓಕೆ ಓಕೆ ಐತ್ರಿ. ಏನ ಎಷ್ಟೊತ್ತಾತ್ರಿ ಗೊತ್ತಿಲ್ರಿ ಎಷ್ಟೊತ್ತಾತದ ಅಂತ. ಹೌದ್ರಿ. ಎಲ್ಲೆಲ್ಲತಿ ಇನ್ನು ಕ್ಯಾಮ್ರಾ ಇಟ್ಕೊಂಡು ಒಂದು ಗಿಂಬಲ್ ಶಾಟ್ ತೆಗಿತೀನಿ ಇರ್ರಿ. ಹೇಳ್ರಿ ಮೇಡಮ್. ಇವಾಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕು. ಈ ಡಾಟ್ಸ್ ಹಿಡ್ದಾದ್ಮೇಲೆ ಕ್ರಾಸ್ ಪಟ್ಟಿ ಅಂದ್ರೆ ಈ ತರ ಕ್ರಾಸ್ ಆಗಿರೋ ಪಟ್ಟಿನ ಅಟ್ಯಾಚ್ ನೆಟ್ಟಗದಲ್ಲ, ಇಲ್ಲಿ ಕ್ರಾಸ್ ಅದಲ್ಲ, ಇಲ್ಲಿ ತಳಗ ನೆಟ್ಟಗದ, ಇಲ್ಲಿ ಮ್ಯಾಗ ಕ್ರಾಸ್ ಕಾಣ್ಸಕಂತದ ಈ ತರ ಕ್ರಾಸ್ ಪಟ್ಟಿ. ಇವಾಗ ಈ ಕ್ರಾಸ್ ಪಟ್ಟಿನ ಈ ಬಾಡಿ ಪೀಸ್ ನ ಈ ತರ ಉಲ್ಟಾ ಹಾಕೊಂಡು ಲೈನಿಂಗ್ ಪೀಸ್ ನ ಈ ತರ ಮ್ಯಾಲ ಇಡ್ಬೇಕು. ಓಕೆನಾ? ಆಮ್ಯಾಕ ಫ್ಯಾಬ್ರಿಕ್ ಪೀಸ್ ನ ತಗೋಬೇಕು. ತಗೊಂಡು ಅದು ಟಾಪ್ ಸೈಡ್ ಇಡ್ಬೇಕು. ಇಟ್ಟಿಗೆಸಿಂದ ಇಲ್ಲಿ 1 ಇಂಚ್ ಇಲ್ಲಾಂದ್ರೆ ಅರ್ಧ ಇಂಚ್ ಅನ್ನಂಗ್ ಸ್ಟಿಚ್ ಹಾಕ್ಬೇಕು. ಸ್ಟಿಚ್ ಹಾಕದ್ಮೇಲೆ ಇಲ್ಲಿ ಈ ತರ ಬರ್ತದಲ್ಲ, ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ತರ ಫೋಲ್ಡ್ ಮಾಡ್ಬಿಟ್ಟು ಆಮ್ಯಾಕ ಇಲ್ಲೊಂದ್ ಸ್ಟಿಚ್ ಹಾಕ್ಬೇಕು. ಸ್ಟಿಚ್ ಹಾಕಿ ಇಲ್ಲಿ ಒಳಗ ಪೀಸ್ ಇರ್ತದ ಅದನ್ನ ಹಿಂಗ್ ಓಪನ್ ಮಾಡ್ಬೇಕು ಅಷ್ಟೇ. ಆಯ್ತು. ಇವಾಗ ಇದನ್ನ ನೋಡ್ಬಿಟ್ಟು ತೋರಿಸ್ತೀನಿ. ಹೇಳ್ರಿ. ಸ್ಟಿಚ್ ಮಾಡಾಯ್ತು. ಆಯ್ತು. ಯಾವ ತರ ತೆಗಿಯೋದಂತ ತೋರಿಸ್ತೀನಿ. ಅದನ್ನ ಮ್ಯಾಜಿಕ್ ಇರ್ತದಲ್ಲ ಇರ್ತದ ಒಳಗದ ಇಲ್ಲಿ ಒಂದ್ ಸ್ವಲ್ಪ ಬಂದಿರ್ತದ ಅದು ಬಟ್ಟಿ ಪೀಸ್, ಅದನ್ನ ಇಟ್ಕೊಂಡು ಈ ತರ ಎಳಿಬೇಕಷ್ಟೇ. ಈ ತರ ಮೆಲ್ಲಕ ಮಾಡಿದಲ್ಲ ಮ್ಯಾಜಿಕ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಬ್ಲೌಸ್ ಕಟಿಂಗ್ ಮಾಡಿದ್ನಲ್ಲ, ಅದ್ರಾಗ ಪೂರ್ತಿ ಕಂಪ್ಲೀಟ್ ಆಗಿ A to Z ಎಲ್ಲಾನು ಹೇಳಿನಿ ನಿಮ್ಗ. ಅದು ಬೇಸಿಕ್ ಹೇಳಿದ್ನಲ್ಲ ಮೊದ್ಲು ಅಟ್ಯಾಚ್ ಮಾಡೋದು, ಅದೆಲ್ಲ ಯಾವ ತರ ಅದು ಎಲ್ಲ ಹೇಳಿನಿ ಅದ್ರೊಳಗ. ನಿಮ್ಗ್ ಬೇಕಂದ್ರ ಇದೇ ಚಾನಲ್ದಾಗ ಅದ ನೋಡ್ರಿ. ಐತ್ರಿ. ನೋಡ್ರಿ ಐತ್ರಿ. ಈ ತರ ಮ್ಯಾಜಿಕ್
ಸೊ ಇದು ಎಕ್ಸ್ಟ್ರಾ ಅದೊಂದ್ ಸ್ವಲ್ಪ ಕಟ್ ಮಾಡ್ಬಿಡ್ತೀನಿ. ಸೊ ನೋಡ್ರಿ ಈ ತರ ಕಾಣಿಸ್ತದ. ಆಮ್ಯಾಕ ಇವಾಗ ಇಲ್ಲಿ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅಂತ ಅದೇನಿಲ್ಲ. ಈ ತರ ಒಂದು ಇಷ್ಟು ಇದ್ರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು. ಇದ್ರ ಸೈಜ್ ನೋಡ್ಕೊಂಡು ಇದನ್ನ ಉಕ್ಸ್ ಪಟ್ಟಿ ನೋಡ್ಬೇಕು, ಯಾವ ಸೈಡ್ ಯಾವ ಕಡೆ ಉಕ್ಸ್ ಪಟ್ಟಿ ಯಾವ ಕಡೆ ಕಾಜಾ ಪಟ್ಟಿ ಅಂತ ನೋಡ್ಬೇಕು. ನೋಡ್ಬಿಟ್ಟು ಈ ತರ ಅಟ್ಯಾಚ್ ಮಾಡ್ಬೇಕು. ನೋಡ್ರಿ ಈ ತರ ಅಟ್ಯಾಚ್ ಮಾಡಿ ಇದನ್ನ ಈ ತರ ಟರ್ನ್ ಮಾಡ್ಕೊಂಡು ಈ ಪಟ್ಟಿನ ಈ ತರ ಟರ್ನ್ ಮಾಡ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋದು. ಇದು ಉಕ್ಸ್ ಪಟ್ಟಿ. ಆಮೇಲೆ ಕಾಜಾ ಪಟ್ಟಿನ ಅದನ್ನ ಬಾಡಿ ಪೀಸ್ ನ ಉಲ್ಟಾ ಇಟ್ಕೋಬೇಕು. ಇದನ್ನ ಸೀದಾ ಇಟ್ಕೋಬೇಕು. ಪಟ್ಟಿ ಪೀಸ್ ನ ಇಲ್ಲ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೋಬೇಕು. ಇದ್ರ ಮ್ಯಾಗ ಒಂದ್ ಸ್ಟ್ರೈಟ್ ಲೈನ್ ಹಾಕೋಬೇಕು. ಹಾಕೊಂಡು ಅದ್ರ ಮ್ಯಾಗ ನಿಮ್ಗ ಕೈಯಿಂದ ಉಕ್ಸ್ ಮನಿ ಬೇಕಂದ್ರೆ ಕೈಯಿಂದ ಮಾಡ್ಕೋಬಹುದು, ಮಿಷಿನ್ ಇಂದ ಉಕ್ಸ್ ಮನಿ ಬೇಕಂದ್ರೆ ಉಕ್ಸ್ ಮನಿ ಬಿ ಮಾಡ್ಕೋಬಹುದು. ಅವ್ರವ್ರ ಇಷ್ಟ ಅಷ್ಟೇ ನೋಡ್ರಿ. ಓಕೆ ಅದನ್ನ ರೆಡಿ. ನಾನು ಮಾಡಿದ್ದು ಸ್ಟಿಚಿಂಗ್ ಮತ್ತೆ ಅದೆಲ್ಲ ಮುಗೀತು. ಇವಾಗ ಸ್ಲೀವ್ ಯಾವ ತರ ಸ್ಟಿಚಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಅದೇ ಡಿಸೈನ್ ಸ್ಲೀವ್ ಅಂತ ಹೇಳಿದ್ನಲ್ಲ ಅದ್ರದ್ದು ಯಾವ ತರ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಆಲ್ರೆಡಿ ಒಂದು ಹಿಡಿದಿದ್ದಲ್ಲ ತರ್ಸಿ. ಇದು ಒಂದು ನಿಮಗ್ ತೋರ್ಸಾಕ ಮತ್ತೆ ಇನ್ನೊಂದು ಯಾವ ತರ ಬರ್ತದ ಅಂತ ತೋರ್ಸಾಕ. ಸೊ ನೋಡ್ರಿ ಈ ತರ ಬರ್ತದ. ಇದು ಹಾಕೊಂಡ್ ಮ್ಯಾಗ ಇನ್ನು ಚಲೋ ಕಾಣಿಸ್ತದ. ಸೊ ಈ ತರ ಬರ್ತದ ನೋಡ್ರಿ ಸ್ಲೀವ್. ಯಾವ ತರ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ? ಓಕೆ. ಸೊ ಬರ್ರಿ. ಏನಿಲ್ಲ, ಇವಾಗ ನಾವು ಇದು ನಾನು ಅಟ್ಯಾಚ್ ಮಾಡ್ಕೊಂಡಿದ್ನಲ್ಲ ಅವಾಗ್ಲೇ, ಇದು ಅಟ್ಯಾಚ್ ಇರ್ಲಿಲ್ಲ, ಇದು ಅಟ್ಯಾಚ್ ಮಾಡ್ಕೊಂಡೆ. ಇಲ್ಲಿಂದ ಇವಾಗ ಇಲ್ಲಿವರೆಗೂ 3 ಇಂಚ್ ಬರೋ ತರ ನೆರಿಗೆ ಹಿಡಿಬೇಕು ಅಷ್ಟೇ. ನೆರಿಗೆ ಈ ತರ. ಸೊ ನೋಡ್ರಿ ಈ ತರ ನೆರಿಗೆ 2 ಸೈಡ್ ಇಟ್ಕೋಬೇಕು. ಅದ್ಮ್ಯಾಗ ನೋಡ್ಬೇಕು ಅದ್ 3 ಇಂಚ್ ಬರ್ತದ ಇಲ್ಲ ಅಂತ. ಇಲ್ಲಿ 3 ಇಂಚ್ ಬಂದದ ಇದು. ಆಮ್ಯಾಕ ನಾವು ನಾರ್ಮಲ್ ಸ್ಲೀವ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕ ಈ ನ್ಯಾಚ್ ಹೊಡ್ಕೋಬೇಕು. ಈ ಸೆಂಟ್ರಿಂಗ್ ನ್ಯಾಚ್ ಈ ತರ ಒಂದು ಸೆಂಟ್ರಿಂಗ್ ನ್ಯಾಚ್ ಹೊಡ್ಕೋಬೇಕು. ಆಮ್ಯಾಗ ಆ ನ್ಯಾಚ್ ಇಂದ ಇಲ್ಲಿಂದ 2 ಇಂಚಿಗೆ ಒಂದ್ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಒಂದ್ 2 ಇಂಚಿಗೆ. ಆಮ್ಯಾಕ 2 ಇಂಚಿಂದ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಓಕೆನಾ? ಸೇಮ್ ಅದೇ ತರ ಈ ಕಡೆಗೆ ಇಲ್ಲೊಂದ್ 2 ಇಂಚಿಗೆ ಆಮೇಲೆ 3 ಇಂಚಿಗೆ. ಓಕೆನಾ? ಆಮ್ಯಾಕ ಈ ನೆರಿಗೆ ಹಿಡ್ದಿರ್ತೀವಲ್ಲ ಈ ನೆರಿಗೆನ ಈ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮ್ಯಾಗ ಈ ತರ ಇಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ತೋರ್ಸ್. ಈ ತರ ಇಡ್ಬೇಕು. ಇಟ್ಟಾಗಿ ಅದಕ್ಕ ಒಂದ್ ಗುಂಡ್ಪಿಂಡ್ ಇಟ್ಬಿಡಮ್. ಈ ತರ ಒಂದ್ ಗುಂಡ್ಪಿನ್ ಇಟ್ಟು ಅದಕ್ಕಲ್ಲಿ ಅಟ್ಯಾಚ್ ಮಾಡಿ ಮತ್ತೆ ಈ ಕಡೆದು ಇಲ್ಲೊಂದು ಈ ತರ 3 ಇಂಚಿಗೆ ಸೇಮ್ ಅಲ್ಲೊಂದ್ ಗುಂಡ್ಪಿನ್ ಇಟ್ಟು ಈ ತರ ಒಂದ್ ಗುಂಡ್ಪಿನ್ ಇಡ್ಬೇಕು. ಅವಾಗ ಗೊತ್ತಾಗ್ತದ ಯಾವ ತರ ಹೆಂಗ ಅಂತ. ಇದು ಯಾಕೋ ಮುರ್ದೆ ಹೋಯ್ತು ಗುಂಡ್ಪಿನ್ನೆ. ಇನ್ನೊಂದ್ ತಗೋತೀನಿರ. ಈ ತರ ಒಂದ್ ಗುಂಡ್ಪಿನ್ ಇಟ್ಟು ಆಮ್ಯಾಕ ಇಲ್ಲಿ ಎಕ್ಸ್ಟ್ರಾ ಬಂದಿರ್ತದಲ್ಲ ಇದು, ಈ ಎಕ್ಸ್ಟ್ರಾನೆಲ್ಲ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ತರ ನೆರಿಗೆ ಹಿಡಿಬೇಕು. ಇಲ್ಲಿ ಇದು ಸೆಂಟ್ರಾಗ ಈ ತರ ನೆರಿಗೆ ಹಿಡಿದ್ರ ಆಯ್ತು, ಮುಗೀತ್ ನೋಡ್ರಿ. ಈ ತರ ಬರ್ತದ ಸ್ಲೀವ್. ಆಮ್ಯಾಕಲ್ ಈ ತರ ಬರ್ತದ. ಇಷ್ಟ ನೋಡ್ರಿ, ಸಿಂಪಲ್, ಮುಗೀತ್. ಸೊ ಫಿನಿಶಿಂಗ್ ಅದೆಲ್ಲ ಮಾಡಿದ್ಮ್ಯಾಗ ಮತ್ತೆ ಸಿಗ್ತೀನ್ರಿ. ಓಕೆ ರೀ. ಭಾಗ್ಯ ಅದು ಬ್ಲೌಸ್ ಹೊಲ್ದಿಗೆಸಿ ಸೀರೆನ ಆನ್ಲೈನ್ ನಿಂದ ತರ್ಸ್ಕೊಂಡಿದ್ದಾಳ. ಹಂಗೆ ಒಂದ್ಸಲ ಹೆಂಗ್ ಕಾಣಿಸ್ತಂತ ಅಂತ ಹಾಕೊಂಡ್ ರೆಡಿಯಾಗಿ ನಿಂತ್ಕೊಂಡ ನೋಡ್ರಿ. ಈ ತರ ಫೈನಲ್ ಬಂದದ. ಕಾಣಿಸಕಂತೀನಿ ಚಲೋ ಕಾಣಿಸಕೈತಿ. ಬಾ ಬರ್ತೀನಿ ಹೇಳ. ಬರ್ತೀನಾ? ಹೇಳ ಅದ್ರ ಬಗ್ಗೆ ಹೇಳ, ಬ್ಲೌಸ್ ಬಗ್ಗೆ ಹೇಳ. ಸೊ ನೋಡ್ರಿ ಈ ತರ ಬಂದದ ಬ್ಲೌಸ್. ಮತ್ತ ಈ ಲೇಸ್ ಇಡೋದು ತೋರ್ಸಿರ್ಲಿಲ್ಲ ನಾನು. ಈ ಲೇಸ್ ಇಟ್ಟಿನಿ ಫುಲ್ ಬ್ಯಾಕ್ ಎಲ್ಲ ಇದೇ ತರ ಲೇಸ್ ಇಟ್ಟಿ. ಅದು ಲೇಸ್ ಇದು ಲೇಸ್ ಇದು ಈ ತರದ್ ಇಡಮಂದ್ರ ಸಾಲಿಲ್ಲ ಬಟ್ಟಿ. ಈ ತರದ್ದು ಅದೇ ಈ ತರ ಲೇಸ್ ಇಡಮಂದ್ರ ಸಾಲಿಲ್ಲ. ಅದಕ್ಕೆ ಮನೆಗೆ ಒಂದ್ ಲೇಸ್ ಇತ್ತು, ಅದನ್ನ ತಗೊಂಡಿಟ್ಟಿನಿ. ಸೊ ನೋಡ್ರಿ ಈ ತರ ಕಾಣಿಸ್ಕೊಂತೀನಿ. ಬಾರಿ ಮಸ್ತ್ ಕಾಣಿಸ್ಕತ್. ಬಾ ನಾಚಿಕೆ ಕುಂತಿ ಈಗ ವಿಡಿಯೋ ಮಾಡಕ್ ಕುಂತಿ ಫಸ್ಟ್ ಟೈಮ್. ಇಲ್ಲ ನಾಚಿಕೆ ಕತ್ತಿಲ್ಲ, ಚಲೋ ಕಾಣಿಸಕತ್ತ. ಈ ಸೀರೆ ಏನಂದ್ರ ಬಿಸಿಲಿಗೆ ಹೋದ್ರೆ ಇನ್ನೂ ಚಲೋತ್ನಾಗ ಮುನ್ಸುತ್ತದೆ. ನಾನು ಬ್ಲೌಸ್ ಹೊಲೆ ಅಷ್ಟೊತ್ತಿಗೆ ಬಿಸಿಲೇ ಹೊಂಟಾಯ್ತು. ಇದು ಆನ್ಲೈನ್ ದಾಗ ಇಷ್ಟಪಟ್ಟಿಗೆಸಿ ತುಂಬಾ ಟ್ರೆಂಡಿಂಗ್ ನಾಗ ಅದ ಅಂದ್ಗೆಸಿ ತರ್ಸ್ಕೊಂಡಲ್ರಿ. ಓಕೆ ಅಂದ್ಬಿಟ್ಟು ನಾನು ಇದ್ ಮಾಡ್ಸಿದೆ.
ಉಟ್ಕೊಂಡ್ಮೇಲೆ ಹೆಂಗ್ ಕಾಣಿಸ್ತಾ ಹಂಗಿಲ್ಲಪ್ಪ ಅಂತ ಅನ್ಕೊಂಡಿದ್ದೆ ನಾನು ನಾನು. ಥರ್ಡ್ನಾಗಿದ್ದೆ ಯಾವ ತರ ಬರ್ತದ ಮಬ್ಬು ಕಲರ್ ಬರ್ತದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಚಲೋ ಬಂದದ ಸೀರೆ, ನನ್ಗಂತೂ ಬಹಳ ಇಷ್ಟ ಆಯ್ತು ಈ ಸೀರೆ. ಚಲೋ ಕಾಣಕತ್ತ, ನಿಜವಾಗ್ಲೂ ಚಲೋ ಕಾಣಕತ್ತ. ಇನ್ನೊಂದೇನ್ ಗೊತ್ತೇನೆ, ಚಿಟ್ಟೆ ಪಾತ್ರಗಿತ್ತಿ ಬಟರ್ಫ್ಲೈ ಕಾಣಿಸಕತ್ತ. ಚಿಟಿ ತರ ಕಾಣಿಸಕುಂತ. ಚಲೋ. ಮತ್ತೆ ಇಲ್ಲಿ ನೋಡ್ರಿ, ಈ ಸ್ಲೀವ್ ಈ ತರ ಕಾಣಿಸ್ತದ. ಇದು ನಾರ್ಮಲ್ ಸ್ಲೀವ್. ಕಾಂತಾರ ಸ್ಟೈಲ್. ಕಾಂತಾರದಾಗ ಹಿಂಗೆ ಹಾಕಿರ್ತಾಳೆ ಕೇಬ್ರ. ಹೌದಾ? ಇದೇ ತರ ಈ ತರನಾ ಸ್ಲೀವ್? ಈ ತರ ಹಾಕೊಂಡಿರ್ತಾಳೆ. ಅದೇ ತರ. ಹೌದಾ? ಚಲೋ ಅದು. ಮತ್ತೆ ನೆಕ್ಸ್ಟ್ ಯಾವ ಬ್ಲಾಗ್ ಮಾಡ್ಬೇಕು ಅಂತ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ. ಮತ್ತೆ ಹೇಳ್ತಿ ಮತ್ತೇನಿಲ್ರಿ, ಭಾಗ್ಯ ಹೊಲ್ದಿರೋ ಬ್ಲೌಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.